ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಇದು HCN ವಾಹಿನಿ ಅರ್ಪಿಸುವ HCN ನ್ಯೂಸ್. ನಾನು ಪಲ್ಲವಿ. ಈಗ ಮುಖ್ಯಾಂಶಗಳು. ಹಾಸನ ಜಿಲ್ಲೆಯ ವಿವಿಧೆಡೆ ಭಗವಾನ್ ಬುದ್ಧರ ಜಯಂತಿ ಆಚರಣೆ. ಎಲ್ಲರೂ ನೀತಿವಂತರಾಗಿ ಸನ್ಮಾರ್ಗದಲ್ಲಿ ನಡೆಯಬೇಕು. ನಾವು ಬುದ್ಧ ಹೇಳಿದಂತೆ ಪೂರಕವಾಗಿಲ್ಲ, ಮಾರಕವಾಗಿದ್ದೇವೆ ಎಂದು ಬೇಸರ ವ್ಯಕ್ತಪಡಿಸಿದ ನಗರಸಭಾಧ್ಯಕ್ಷರು. ತಹಸೀಲ್ದಾರ್ ವಿರುದ್ಧ ಭ್ರಷ್ಟಾಚಾರದ ಆರೋಪ. 10ನೇ ದಿನಕ್ಕೆ ಕಾಲಿಟ್ಟ ತಹಸೀಲ್ದಾರ್ ಹಟಾವೋ ಚನ್ನರಾಯಪಟ್ಟಣ ಜನತೆ ಬಚಾವೋ ಆಂದೋಲನ. ಮೇ 14ರಂದು ಮಿನಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಬೀಗ ಹಾಕುವ ಎಚ್ಚರಿಕೆ. ಬೇಲೂರು ಪುರಸಭೆಯಲ್ಲಿ ಅವಿಶ್ವಾಸ ಗೆದ್ದ ಪುರಸಭಾಧ್ಯಕ್ಷ ಅಶೋಕ್. ಪಕ್ಷವನ್ನ ಕಟ್ಟಿ ಬೆಳೆಸಬೇಕಾದ ನಾಯಕರೇ ಪಕ್ಷ ಒಡೆಯುವ ಕೆಲಸ ಮಾಡುತ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದ ಶಿವರಾಮ್ ವಿರುದ್ಧ ಕಿಡಿಕಾರಿದ ಅಶೋಕ್. ಎಲ್ಲರೂ ಒಳ್ಳೆ ಸಂಘದಲ್ಲಿ ಇರಬೇಕು, ನೀತಿವಂತರಾಗಿರಬೇಕು, ಅನ್ಯಾಯಕ್ಕೆ ಕೈ ಹಾಕಬಾರದು, ಸನ್ಮಾರ್ಗದಲ್ಲಿ ನಡೆಯಬೇಕೆಂದು ಇದನ್ನೇ ಭಗವಾನ್ ಬುದ್ಧ, ಕನಕದಾಸರು, ವಿವೇಕಾನಂದರು, ಗಾಂಧೀಜಿ ಹೇಳಿದ್ರು. ಆದರೆ ನಾವು ಪೂರಕವಾಗಿ ನಡೆಯುತ್ತಿಲ್ಲ, ಮಾರಕವಾಗಿ ನಡೆಯುತ್ತಿದ್ದೇವೆ ಎಂದು ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ ಬೇಸರ ವ್ಯಕ್ತಪಡಿಸಿದ್ದಾರೆ. ಹಾಸನ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಸೋಮವಾರದಂದು ಹಮ್ಮಿಕೊಳ್ಳಲಾಗಿದ್ದ ಭಗವಾನ್ ಬುದ್ಧ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಬುದ್ಧ ಅವರು ಸಮಾಜಕ್ಕಾಗಿ ಸಲ್ಲಿಸಿದ ಸೇವೆ ಅವಿಸ್ಮರಣೀಯವಾಗಿತ್ತು. ಸುಮಾರು 6ನೇ ಶತಮಾನ 2000 ವರ್ಷಗಳ ಹಿಂದೆ ವಾಸವಾಗಿದ್ದು, ಅಂದು ಅವರು ಆಡಿದ ಮಾತುಗಳು ಪ್ರಸ್ತುತವೂ ಕೂಡ ಶಾಶ್ವತವಾಗಿತ್ತು. ಆ ರೀತಿಯಾಗಿ ನಾವುಗಳೆಲ್ಲ ಬದುಕು ಸಾಗಿಸಬೇಕಾಗಿದೆ. ಸತ್ಯದ ಅನ್ವೇಷಣೆಗೆ ಹೊರಟ ಸಿದ್ಧಾರ್ಥನಿಗೆ ಜ್ಞಾನೋದಯವಾಗಿದ್ದು ಸುಮಾರು 12 ವರ್ಷಗಳ ನಂತರ. ಬುದ್ಧ ಅವರು ಯಾವತ್ತೂ ದೈವದ ಬಗ್ಗೆ, ಆತ್ಮದ ಬಗ್ಗೆ ಚರ್ಚೆ ಮಾಡಲಿಲ್ಲ. ಅವರು ಚರ್ಚೆ ಮಾಡಿರುವುದು ಪ್ರಸ್ತುತದ ಬಗ್ಗೆ ಮಾತ್ರ. ಭೂತಕಾಲದ ಬಗ್ಗೆ ಏನೂ ಹೇಳಲಿಲ್ಲ. ಭವಿಷ್ಯ ಕಾಲದ ಬಗ್ಗೆ ಚಿಂತನೆ ನಡೆಸಲಿಲ್ಲ. ಅವರ ವಿಚಾರ ಇರುವುದು ಕೇವಲ ವರ್ತಮಾನ ಕಾಲಕ್ಕೆ. ಈತ ಮಹಾನ್ ಮೇಧಾವಿ ಎಂದರು. ಈ ಕಾರ್ಯಕ್ರಮದ ಮೂಲಕವಾದರೂ ಪ್ರತಿಯೊಬ್ಬರು ಶಾಂತಿ, ಸಮಾಧಾನ, ಒಳ್ಳೆಯದನ್ನ ಬೆಳೆಸಿಕೊಂಡು ಒಳ್ಳೆಯವರಾಗಿ ಒಳ್ಳೆಯ ಸಮಾಜ ಕಟ್ಟಿ ಸಾಮರಸ್ಯದಿಂದ ಬದುಕೋಣ ಎಂದು ಕರೆ ನೀಡಿದರು. HL ಮಲ್ಲೇಶ್ಗೌಡ ಮಾತನಾಡಿ, ಬುದ್ಧ ತನ್ನ ಕಾಲಮಾನದಲ್ಲಿ ಜಗತ್ತು ಎಂತಹ ಸತ್ಯಗಳಿಂದ ದೂರವಾಗಿದೆ ಎಂದು ಮತ್ತೊಮ್ಮೆ ನೆನಪಿಸಿಕೊಟ್ಟಿದ್ದಾರೆ. ಬುದ್ಧ ಬಂದು ಅದನ್ನೇ ವಚನದಲ್ಲಿ ಹೇಳಿದ್ದಾರೆ. ಬೆಂಗಳೂರಿನ ಅಕ್ಕ IAS ಅಕಾಡೆಮಿ ಮುಖ್ಯಸ್ಥ ಡಾ ಶಿವಕುಮಾರ್ ಉಪನ್ಯಾಸದಲ್ಲಿ ಮಾತನಾಡಿ, ಬುದ್ಧ ಪೂರ್ಣಿಮೆಯನ್ನ ಭಗವಾನ್ ಬುದ್ಧ ಜನ್ಮದ ಸತ್ಯದ ಜ್ಞಾನ ಮತ್ತು ಮಹಾಪರಿನಿರ್ವಾಣ ಎಂದು ಪರಿಗಣಿಸಲಾಗಿದೆ ಎಂದರು. ಧಮ್ಮಬೋಧಿ ಮತ್ತು ಬಿಕ್ಕು ಸಂಘದ ಪೂಜ್ಯ ಬಿಕ್ಕು ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡುತ್ತಾ, ಪ್ರಪಂಚದಲ್ಲಿ ಅಶಾಂತಿಯುತ ವಾತಾವರಣ ಸೃಷ್ಟಿಯಾಗಿರುವ ಪ್ರಸ್ತುತ ಸಂದರ್ಭದಲ್ಲಿ ಬುದ್ಧರ ಶಾಂತಿಯ ಸಂದೇಶ ಎಲ್ಲರಿಗೂ ಮಾದರಿ. ಇದನ್ನ ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕಿದೆ ಎಂದರು. ಭಗವಾನ್ ಬುದ್ಧ ಜಯಂತಿಯ ಅಂಗವಾಗಿ ಕಲಾಭವನ ಆವರಣದಲ್ಲಿ ಹೊಯ್ಸಳ ಚಿತ್ರಕಲಾ ಪರಿಷತ್ತಿನ ಚಿತ್ರಕಲಾ ಪ್ರದರ್ಶನವನ್ನು ಅಪರ ಜಿಲ್ಲಾಧಿಕಾರಿ KT ಶಾಂತಲಾ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ KT ಶಾಂತಲಾ, ಜಿಲ್ಲಾ ಪಂಚಾಯತ್ ಉಪನಿರ್ದೇಶಕ ಚಂದ್ರಶೇಖರ್, ಧಮ್ಮಾಚಾರಿ, ಭಾರತೀಯ ಬೌದ್ಧ ಮಹಾಸಭಾ ಅಧ್ಯಕ್ಷ ಬಸವರಾಜ್, ಬೌದ್ಧ ಮಹಾಸಭಾ ಜಿಲ್ಲಾಧ್ಯಕ್ಷ ಮಲ್ಲಯ್ಯ ಬೌದ್ಧ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. The small the food also the 6 years. I think you also there's somewhere you see there's Buddha's picture. He said like a full stomach and full thin with his bone also they come out. Like that he tortured his body and he finally realized it is not good path, it is not good road to attain the enlightenment, and he started to eat the food. The first after this not Yasudhara Pajapati Gautami, she offered before enlightenment payasa. Then he Siddhartha they take this payasa and he went to Bodh Gaya. ಅವರ ಸಲ್ಲಿಸಿದ ಸೇವೆ ಅವಿಸ್ಮರಣೀಯ. ಇವರು ಇಲ್ಲಿ ವಾಸವಾಗಿದ್ದು ಸುಮಾರು 6ನೇ ಶತಮಾನದಲ್ಲಿ, ಅಂದರೆ 2000 ವರ್ಷಗಳ ಹಿಂದೆ. ಆದರೆ ಅವರು ಆಡಿದ ಮಾತುಗಳು, ಅವರು ಕೊಟ್ಟ ಕೊಡುಗೆ ಇಂದಿಗೂ ಕೂಡ ಎಷ್ಟು ಅವಿಸ್ಮರಣೀಯ, ಈಗ ಅದು ಎಷ್ಟು ಪ್ರಸ್ತುತ ಅನ್ನೋದನ್ನು ನಾವು ಯೋಚನೆ ಮಾಡಿ ಆ ನಿಟ್ಟಿನಲ್ಲಿ ಬದುಕನ್ನು ಸಾಗಿಸಬೇಕಾಗಿದೆ. ಮನಸ್ಥಿತಿ ಮತ್ತು ಮೆಡಿಟೇಟಿವ್ ಆದಂತಹ ಒಂದು ರೀತಿ ಧ್ಯಾನಸ್ಥ ಸ್ಥಿತಿ ಅಂತ ಒಂದು ವ್ಯಕ್ತಿತ್ವ ಬಾಲ್ಯದಿಂದಲೂ ಕೂಡ ಸಿದ್ಧಾರ್ಥ ಗೌತಮನಿಗೆ ಇತ್ತು. ಎಲ್ಲ ವ್ಯಕ್ತಿಗಳಿಗೆ ಗೌರವ ಮತ್ತು ಎಲ್ಲ ಜೀವಿಗಳ ಮೇಲೆ ದಯೆ, ಅನುಕಂಪ, ಇದು ಸಿದ್ಧಾರ್ಥ ಗೌತಮನ ಒಂದು ವ್ಯಕ್ತಿತ್ವವಾಗಿತ್ತು. ಇಂಥ ಸಿದ್ಧಾರ್ಥ ಗೌತಮ
ಬಾಲ್ಯದಿಂದಲೂ ಕೂಡ ಬಹಳಷ್ಟು ಪ್ರಶ್ನೆಗಳು ಸಿದ್ಧಾರ್ಥ ಗೌತಮನಿಗೆ ಕಾಡ್ತಾ ಇತ್ತು. ಅದೇನೇನು ಪ್ರಶ್ನೆಗಳು ಅಂತ ಅಂದರೆ ಅವನ್ನ ಯಾವುದೇ ವಿಜ್ಞಾನದ ಮೂಲಕ ಉತ್ತರಿಸಕ್ಕಾಗದೇ ಇರುವಂಥ ಪ್ರಶ್ನೆಗಳು. ಪೂರ್ವ ದಿನಗಳಲ್ಲಿದ್ದು ಬುದ್ಧನಿಗಿಂತ ಹಿಂದೆ ಇಲ್ಲದೇ ಇರ್ತಕ್ಕಂಥ ಹೊಸ ಸತ್ಯಗಳನ್ನೇನು ಅವರು ಶೋಧಿಸಲಿಲ್ಲ. ಆದರೆ ಬುದ್ಧ ತನ್ನ ಕಾಲಮಾನದಲ್ಲಿ ಜಗತ್ತು ಎಂತಹ ಸತ್ಯಗಳಿಂದ ದೂರವಾಗಿದೆ ಅನ್ನುವಂತಹದ್ದನ್ನು ಮತ್ತೊಮ್ಮೆ ನೆನಪಿಸ್ಕೊಡ್ತಾರಷ್ಟೆ. ನನಗಿಂತ ಮೊದಲೇ ಚರ್ಚಿತವಾದ ಚಿಂತಿತವಾದ ವಿಚಾರಗಳು ಬದುಕಿನಲ್ಲಿ ಆಗಾಗ ನಮ್ಮಲ್ಲಿ ಇದ್ದವೇ, ಇಲ್ಲವಂತ ಅಲ್ಲ. ಮೇ 14ರಂದು ಚನ್ನರಾಯಪಟ್ಟಣದ ಮಿನಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಬೀಗ ಹಾಕುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಿಐಟಿಯು ಮುಖಂಡ ಮಂಜುನಾಥ್ ತಿಳಿಸಿದ್ದಾರೆ. ಚನ್ನರಾಯಪಟ್ಟಣದ ಮಿನಿ ವಿಧಾನಸೌಧದ ಬಳಿ ಭ್ರಷ್ಟಾಚಾರ ವಿರೋಧಿ ಆಂದೋಲನ ವೇದಿಕೆ ವತಿಯಿಂದ 10ನೇ ದಿನಕ್ಕೆ ತಹಸೀಲ್ದಾರ್ ಹಠಾವೋ ಚನ್ನರಾಯಪಟ್ಟಣ ಜನತೆ ಬಚಾವೋ ಆಂದೋಲನ ಅಡಿಯಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಸಭೆಯಲ್ಲಿ ಮಾತನಾಡಿ, ತಹಸೀಲ್ದಾರ್ ಒಬ್ಬ ತಾಲೂಕು ಜವಾಬ್ದಾರಿ ಮನುಷ್ಯನಾಗಿದ್ದು ಅಂತಹವರೇ ಭ್ರಷ್ಟಾಚಾರ ನಡೆಸಿದ್ರೆ ಇನ್ನು ಕೆಲ ಅಧಿಕಾರಿಗಳೇ ಏನು ಮಾಡ್ತಾರೆ ಎಂಬುದು ಜನರು ಅರಿತುಕೊಳ್ಳಬೇಕು. ಸರ್ಕಾರವನ್ನ ಕೆಟ್ಟದಾಗಿ ಬೈದು ಸಾಕ್ಷ್ಯಾಧಾರಗಳಿದ್ರೂ ಸಹ ಜಿಲ್ಲಾಡಳಿತ ಮತ್ತು ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳದೆ ಸುಮ್ಮನೆ ಕೂತಿರುವುದು ನೋಡಿದರೆ ಎಲ್ಲರೂ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಎಂಬುದು ಎದ್ದು ಕಾಣುತ್ತಿದೆ. ಆದ್ದರಿಂದ ಇಂತಹ ನೀಚ ಅಧಿಕಾರಿಗಳು ನಮ್ಮ ತಾಲೂಕಿನಲ್ಲಿ ಇರುವುದು ಬೇಡ ಎಂದು ತೀರ್ಮಾನಿಸಿ ಸಂಘಟನೆ ಮುಖಂಡರು ತೀರ್ಮಾನಿಸಿ ಬುಧವಾರ ಬೆಳಗ್ಗೆ 11 ಗಂಟೆಗೆ ತಾಲೂಕು ಕಚೇರಿಗೆ ಬೀಗ ಹಾಕಿ ಉಗ್ರ ಹೋರಾಟ ನಡೆಸುತ್ತೇವೆ. ಜನರ ವಿರೋಧಿ ಅಧಿಕಾರಿಗಳು ನಮಗೆ ಬೇಡ, ಜನರ ಪರವಾಗಿ ಕೆಲಸ ಮಾಡುವವರು ಬೇಕು. ಆದರೆ ಸ್ಥಳೀಯ ಶಾಸಕರು ಹಾಗೂ ರಾಜಕಾರಣಿಗಳು ಅವರಿಗೆ ಬೆಂಬಲವಾಗಿ ನಿಂತು ಕೆಲಸ ಮಾಡುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಜನರು ಇವರಿಗೆ ತಕ್ಕ ಪಾಠ ಕಲಿಸಿಯೇ ತೀರುತ್ತಾರೆ ಎಂದರು. ತಾಲೂಕು ರೈತ ಸಂಘದ ಅಧ್ಯಕ್ಷ ಸಿಜಿ ರವಿ ಮಾತನಾಡಿ, ಬುಧವಾರ ತಾಲೂಕು ಕಚೇರಿಗೆ ಬೀಗ ಹಾಕಲು ಒಕ್ಕೊರಲಿನಿಂದ ತೀರ್ಮಾನಿಸಲಾಗಿದ್ದು 3 ದಿನಗಳ ಕಾಲ ತಾಲೂಕಿನ ಹಳ್ಳಿಗಳಿಗೆ ಪ್ರವಾಸ ಮಾಡಿ ಜನರಿಗೆ ಜಾಗೃತಿ ಮೂಡಿಸಿ ಪ್ರತಿಭಟನೆಗೆ ಭಾಗವಹಿಸಿ ತಹಸೀಲ್ದಾರ್ ಹಠಾವೋ ಎಂಬ ಘೋಷವಾಕ್ಯದಲ್ಲಿ ಪ್ರತಿಭಟನೆ ನಡೆಸುತ್ತೇವೆ ಎಂದರು. ಪ್ರತಿಭಟನೆಯಲ್ಲಿ ಮುಖಂಡರಾದ ಬರಗೂರು ಶಂಕರ್, ಗುಳಸಂದ ಮಹೇಶ್, ತೇಜಸ್ಗೌಡ ಮತ್ತಿತರರು ಪಾಲ್ಗೊಂಡಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ವಿರೋಧಿ ಆಂದೋಲನ ವೇದಿಕೆ ಏನಿವತ್ತು ಸ್ಟ್ರೈಕ್ ಕೂತಿದೆ 2/5/2000 ಶುಕ್ರವಾರ ಇದು ಇವತ್ತಿಗೆ 9 ದಿನ ಆಗಿದೆ. 9 ದಿನ ಆಗಿದೆ. ಇವತ್ತು ಈ ತಾಲೂಕು ಆಫೀಸು ಒಬ್ಬ ತಾಲೂಕು ಮ್ಯಾಜಿಸ್ಟ್ರೇಟ್ರಾದಂಥ ತಹಸೀಲ್ದಾರ್ ಅವ್ರ ವರ್ತನೆ ನೋಡ್ಕೊಬಿಟ್ರೆ ಗುಂಡಾ ವರ್ತನೆಯಲ್ಲಿ ವರ್ತಿಸ್ತಾ ಇದ್ದಾರೆ. ಈ ತಾಲೂಕಿನ ಮ್ಯಾಜಿಸ್ಟ್ರೇಟ್ ಅವರು ಏನಿವತ್ತು ಅವ್ರದ್ದು ಆಡಿಯೋ ವಿಡಿಯೋ ಎಲ್ಲ ಲೀಕ್ ಆಗಿದೆ. ಅದಕ್ಕೆ ಇಲ್ಲ ಪ್ರತಿ ಉತ್ತರನೂ ಕೊಟ್ಟಿಲ್ಲ. ಇವತ್ತಿಗೆ 9 ದಿನ ಆಗಿದೆ. ನಾವು ನಮ್ಮ ಲೋಕಸಭಾ MP ಅವರಾದಂಥ ಶ್ರೇಯಸ್ ಅವರಿಗೆ 2 ಸಲ ಹೋಗಿ ಹೇಳಿದ್ದೀವಿ. ನಮ್ಮ ಉಸ್ತುವಾರಿ ಮಿನಿಸ್ಟ್ರು ರಾಜಣ್ಣವರು ಅವ್ರಿಗೂ ಹೋಗಿ ಹೇಳಿದ್ದೀವಿ. ಕಂದಾಯ ಮಿನಿಸ್ಟ್ರು ಕೃಷ್ಣ ಬೈರೇಗೌಡರಿಗೂ ಹೇಳಿದ್ದೀವಿ. ನಮ್ಮ ಸಂಬಂಧಪಟ್ಟ ಇಲ್ಲಿ ನಮ್ಮ 3 ಸಲ ಶಾಸಕರಾದಂಥ CN ಬಾಲಕೃಷ್ಣ ಅವ್ರಿಗೂ ಹೇಳಿದ್ದೀವಿ. ಇದು ಯಾವ ಟೈಪ್ ನಡೀತಾ ಇದೆ, ಯಾವ ವಲಂತ್ರ ನಡೀತಾ ಇದೆ ಅಂತ ನಮಗಂತೂ ಅರ್ಥ ಆಗ್ತಿಲ್ಲ. ಇದು ಯಾರ್ಯಾರೋ ಕೈವಾಡ ಇದೆ. ಈ ತಾಲೂಕಲ್ಲಿ ಒಬ್ಬ ಭ್ರಷ್ಟ ಅಧಿಕಾರಿನ ಇನ್ನೂ ಇಟ್ಕೊಂಡಿದ್ದಾರೆ ಅಂದರೆ ಅವಮಾನ ಆಗುತ್ತೆ. HCN ನ್ಯೂಸ್ನಲ್ಲಿ ಈಗ ಒಂದು ಚಿಕ್ಕ ಬ್ರೇಕ್. ಹಾಸನ ನಗರದ ಹೊರವಲಯದಲ್ಲೊಂದು ಸುಂದರ ವಾತಾವರಣದಲ್ಲಿ ಸೈಟ್ ತೆಗೆದುಕೊಂಡು ಸುಂದರವಾದ ಮನೆ ಕಟ್ಟಲು ಪ್ಲಾನ್ ಮಾಡಿದ್ದೀರಾ? ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಉಪಯುಕ್ತ ಮಾಹಿತಿ. ಪ್ರಪ್ರಥಮ ಅಚ್ಚುಕಟ್ಟಾದ ಸೆಮಿ ಘಾಟೆಡ್ ಲೇಔಟ್ ಸಿದ್ಧವಾಗಿದೆ. SLV ಲೇಔಟ್, ಪೂರ್ವಂಗ್ಲಾ ಗೇಟ್, ಅರಸೀಕೆರೆ ರಸ್ತೆ, ಹಾಸನ. ಮುಂಬರುವ ನಗರದ ಹೊರವಲಯದ ರಿಂಗ್ ರಸ್ತೆಯು SLV ಲೇಔಟ್ ಸಮೀಪವೇ ಹಾದು ಹೋಗಲಿದೆ. SLV ಸೆಮಿ ಘಾಟೆಡ್ ಬಡಾವಣೆಯಲ್ಲಿರುವ ಸೌಲಭ್ಯಗಳು: ಕಾಂಕ್ರೀಟ್ ರಸ್ತೆ, ಪಾರ್ಕ್, UGD ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಒಳಚರಂಡಿ ವ್ಯವಸ್ಥೆ, ಪವರ್ ಸಪ್ಲೈ, ಬೀದಿ ದೀಪಗಳು, ಮಕ್ಕಳ ಆಟದ ಮೈದಾನ, ಪ್ರತಿ ನಿವೇಶನಕ್ಕೆ ಗಡಿ ಹಾಗೂ ಬಡಾವಣೆಯ ಸುತ್ತ ಕಾಂಪೌಂಡ್ ವ್ಯವಸ್ಥೆ ಹೊಂದಿರುತ್ತದೆ. 3040 ಮತ್ತು 3050 ಅಳತೆಯ ಸೈಟ್ಗಳು ರಿಜಿಸ್ಟ್ರೇಷನ್ಗೆ ಸಿದ್ಧವಿದೆ. ಮತ್ತೆ ಕಿತಡ, ಹಿಂದೆ ಸಂಪರ್ಕಿಸಿ. SLV ಲೇಔಟ್, ಪೂರ್ವಂಗ್ಲಾ ಗೇಟ್, ಅರಸೀಕೆರೆ ರಸ್ತೆ, ಹಾಸನ. ಮೊಬೈಲ್ ಸಂಖ್ಯೆ 9513379576, 8217066169.
ಬ್ರೇಕ್ನ ನಂತರ HCN ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಭಾರೀ ಜಿದ್ದಾಜಿದ್ದಿಯಿಂದ ಕೂಡಿದ್ದ ಬೇಲೂರು ಪುರಸಭೆ ಅವಿಶ್ವಾಸ ನಿರ್ಣಯದಲ್ಲಿ ಕೊನೆಗೂ ಗೊಂದಲದಲ್ಲಿ ಅವಿಶ್ವಾಸ ನಿರ್ಣಯ ಮಂಡನೆಗಿದ್ದ AR ಅಶೋಕ್ ಅವರು ಎರಡನೇ ಬಾರಿಗೆ ತಮ್ಮ ಪುರಸಭೆ ಅಧ್ಯಕ್ಷರಾಗಿ ಚುಕ್ಕಾಣಿ ಹಿಡಿದಿದ್ದು ತಮ್ಮ ಕಚೇರಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಅಧಿಕಾರ ವಹಿಸಿಕೊಂಡರು. ಗಣ್ಯರಿಂದ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಬೇಲೂರು ಪುರಸಭೆ ಅಧ್ಯಕ್ಷ AR ಅಶೋಕ್, ನಾನು ಪುರಸಭೆ ಅಧಿಕಾರ ವಹಿಸಿ ಅಧ್ಯಕ್ಷನಾದ ದಿನದಿಂದಲೂ ನಮ್ಮ ಪಕ್ಷದವರೇ ನನ್ನನ್ನು ತುಳಿಯಲು ನೋಡುತ್ತಿದ್ರು. ನಾನು ಆಗಿನಿಂದಲೇ ಇದನ್ನ ಹಿಮ್ಮೆಟ್ಟಿಸಿ ಮುನ್ನುಗ್ಗಿ ಬರುತ್ತಿದ್ದೆ. ಯಾವುದಕ್ಕೂ ನಾನು ಬಗ್ಗಿರಲಿಲ್ಲ. ಅಭಿವೃದ್ಧಿ ಕೆಲಸಗಳನ್ನ ಸಹಿಸದೆ 7-8 ಸದಸ್ಯರು ಪುರಸಭೆ ಮುಖ್ಯಾಧಿಕಾರಿಯವರಿಗೆ ಅವರು ಅವಿಶ್ವಾಸ ನಿರ್ಣಯ ತರಬೇಕು ಎಂದು ದಿನಗೊತ್ತು ಮಾಡಿದ್ದು, ಅದಕ್ಕೆ ನಾವು ಕೂಡ ನಮಗೆ ಎಷ್ಟು ಜನ ಸದಸ್ಯರು ಬೇಕು ಎಂದು ಅರಿವಿದ್ದು ಅವರನ್ನ ಕೂಡಿಕೊಂಡಿದ್ದು, ಅವರು ನನಗೆ ಸಹಕಾರ ಕೂಡ ಕೊಟ್ಟಿದ್ದಾರೆ. ಅವಿಶ್ವಾಸ ಹಿಂದಿನ ದಿನ ನಮ್ಮ ಸದಸ್ಯರ ಒಡುಗೂಡಿ ಪ್ರವಾಸಕ್ಕೆಂದು ಹೋದಾಗ ತೌಫಿಕ್ ಶಾಂತಕುಮಾರ್ ಹಾಗೂ ನಿಶಾಂತ್ ಅವರ ತಂಡ ನಮ್ಮ ಮೇಲೆ ಏಕಾಏಕಿ ಸುಮಾರು 52 ಜನರು ಹಾಗೂ 13 ಕಾರುಗಳಲ್ಲಿ ಬಂದು ನಮ್ಮ ಮೇಲೆ ದಾಳಿ ಮಾಡಿ ಪ್ರಾಣಕ್ಕೂ ಸಂಚಕಾರ ತಂದಿದ್ದು, ಸೋಮವಾರಪೇಟೆಯಿಂದ ನಾವು ನಮ್ಮ ಸದಸ್ಯರು ಹೇಗೋ ತಪ್ಪಿಸಿಕೊಂಡು ಬಂದಿದ್ದೆವು. ನಾವು ಹೆಸರೂರು ಪೊಲೀಸ್ ಠಾಣೆಗೆ ಹೋಗಿ ಸೆಕ್ಯೂರಿಟಿ ಪಡೆದು ಹಾಸನ SP ಅವರೇ ಕರೆ ಮಾಡಿ ಅವರ ಸೂಚನೆ ಮೇರೆಗೆ ಹಾಸನಕ್ಕೆ ತೆರಳಿದ್ವು. ಅದೃಷ್ಟವಶಾತ್ ನಮಗೇನೂ ಆಗಲಿಲ್ಲ. ನಂತರ ಅವಿಶ್ವಾಸ ನಿರ್ಣಯ ಮಂಡನೆಯಲ್ಲಿ ಅವರು ಅವಿಶ್ವಾಸ ತರಲು ವಿಫಲರಾದ ಹಿನ್ನೆಲೆಯಲ್ಲಿ ಶಾಸಕ ಹಾಗೂ ಎಂಪಿಯವರ ನಡುವೆಯೇ ಮೇಜು ಕುರ್ಚಿ ಹಾಗೂ ಗ್ಲಾಸ್ ಅನ್ನ ಪುಡಿ ಮಾಡಿ ಸಭೆಗೆ ಅವಮಾನ ಮಾಡಿದ್ದಲ್ಲದೆ ನಮ್ಮ ಮುಖ್ಯಾಧಿಕಾರಿಯವರ ಕೊರಳ ಪಟ್ಟಿಯನ್ನ ಹಿಡಿದು ಎಳೆದಾಡಿದ್ದಾರೆ. ಸಭೆಗೆ ಅವಮಾನ ಮಾಡಿದ್ದಾರೆ. ಆದ್ರೂ ಕೂಡ ನಾವು ಏನೂ ಮಾತಾಡದೆ ಸಂಜೆವರೆಗೂ ಅಲ್ಲಿಯೇ ಶಾಸಕರ ಜೊತೆಗೂಡಿ ನಾವು ಕುಳಿತಿದ್ದು, ನಂತರ ಆದ ಘಟನೆ ಮಾಧ್ಯಮದವರಿಗೂ ಹಾಗೂ ಜನರಿಗೂ ಸತ್ಯ ತಿಳಿದಿದೆ. ಇದಕ್ಕೆಲ್ಲ ಕಾರಣ ಹಿರಿಯ ಮಾಜಿ ಸಚಿವ ಹಿತ್ತಾಳೆ ಕಿವಿ ಶಿವರಾಮ್ ಅವರ ಕುಮ್ಮಕ್ಕು ಕಾರಣವಾಗಿದೆ. ಅವರಿಗೆ ನಮ್ಮ ತಂಡ ಗೆಲ್ಲಲು ಸಾಧ್ಯವಿಲ್ಲ ಎಂದು ತಿಳಿದು ಈ ರೀತಿ ಸಭೆ ನಿಲ್ಲಿಸಿ ಕಿತಾಪತಿ ಮಾಡಿರುವುದು ಅವರ ಘನತೆಗೆ ತಕ್ಕದ್ದಲ್ಲ. ನಂತರದ ಬೆಳವಣಿಗೆ ನಿಮಗೆ ತಿಳಿದಿದ್ದು, ಅವಿಶ್ವಾಸ ಗೊತ್ತುವಳಿಕೆಯಲ್ಲಿ ನಾವು ಗೆದ್ದಿದ್ದು ಮತ್ತೆ ಪುರಸಭೆ ಅಧ್ಯಕ್ಷನಾಗಿದ್ದೇನೆ. ನಾನು ಅವಿಶ್ವಾಸ ನಿರ್ಣಯದಲ್ಲಿ ಗೆದ್ದಿದ್ದು ಮುಂದಿನ 1 ವರ್ಷಗಳ ಕಾಲ ಅವಧಿ ಇದ್ದರೂ ನಾನು ಸಂಪೂರ್ಣವಾಗಿ ಅಧಿಕಾರದಲ್ಲಿರದೆ ಇತರ 3 ಸದಸ್ಯರಿಗೆ ಅಧ್ಯಕ್ಷರನ್ನಾಗಿ ಮಾಡಲು ಅನುವು ಮಾಡಿಕೊಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಅಕ್ರಮ್, ಜಗದೀಶ್, ಶೈಲೇಶ್, ಪ್ರಭಾಕರ್, ಕರವೇ ಅಧ್ಯಕ್ಷ ಚಂದ್ರಶೇಖರ್ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಟೈಮಲ್ಲಿ ಬಹಳ ಚೆನ್ನಾಗಿತ್ತು. 2 ಬಾರಿ ರುದ್ರೇಶ್ ಗೌಡರು ಗೆದ್ದಿರೋದು. ಏನೇ ಇಡೀ ತಾಲೂಕಿನ ಕೊಡಗೈ ದಾನಿ. ಅವ್ರ ಮನೆಯವ್ರಿಗೆ ಇವರು ಮೋಸ ಮಾಡಿ ಅವರು ಮನೆಯವ್ರಿಗೆ ಏನು ಟಿಕೆಟ್ ಸಿಗದಂಗೆ ಮಾಡಿ ಅವ್ರ ಮನೆಯವ್ರಿಗೆ ಟಿಕೆಟ್ ಸಿಕ್ಕಿದ ನಂತರ ಸೋಲನ್ನು ಅನುಭವಿಸೋಕ್ಕೆ ಪ್ರತಿಯೊಂದು ಬೇರೆ ಪಕ್ಷದವ್ರ ಜೊತೆ ಇದೇ ಶಿವರಾಮಣ್ಣವರು ಜಾಯಿನ್ ಆಗಿ ಹಣ ಇಸ್ಕೊಂಡು ಅವ್ರಿಗೆ ಓಟ್ ಹಾಕ್ಬೇಡಿ ಅಂತ ಇಡೀ ಇದರಲ್ಲೆಲ್ಲ ಸುತ್ತಾಡ್ಕೊಂಡು ತಾಲೂಕಲ್ಲಿ ಪಾಪ ಆ ಹೆಣ್ಮಗಳನ್ನ ಸೋಲ್ಸಿದ್ರು. ಆ ಹೆಣ್ಮಗಳು ಏಷ್ಯಾ ಖಂಡದ ಬೆಳಕು ಎಂದೆನಿಸಿದ ಭಗವಾನ್ ಬುದ್ಧನ ತತ್ವ ಇಂದಿನ ಜಾಗತಿಕ ಮಟ್ಟದಲ್ಲಿ ಕಿಂಚಿತ್ತಾದರೂ ಪಾಲಿಸುವ ಮೂಲಕ ಶಾಂತಿ ಸ್ಥಾಪನೆಯಾಗಬೇಕಿದೆ ಎಂದು ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತ ರಮೇಶ್ ತಿಳಿಸಿದರು. ಬೈಚನಹಳ್ಳಿ ಗ್ರಾಮಾಂತರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ DK ಕುಮಾರಯ್ಯ ಹಳನರಸೀಪುರ ಸಮುದ್ರ ನಿಲಯದಲ್ಲಿ ಬುದ್ಧ ಪೂರ್ಣಿಮೆ ಆಚರಿಸಿದ ಸಂದರ್ಭದಲ್ಲಿ ಮಾತನಾಡಿದ ಅವರು, ವಿಶ್ವ ಶಾಂತಿಗಾಗಿ ತಪ್ಪು ನೀವು ಎನಿಸಿದ್ದ ಬುದ್ಧನ ತತ್ವ ಬೋಧನೆಗಳು ನೆಲೆಸಿದ್ದು ಬೆಳವಣಿಗೆ ಕಂಡಿತು ಅಂದಿನ ಅಖಂಡ ಭಾರತ ನೆಲದಲ್ಲಿ. ಇದು ನಮ್ಮ ಹೆಗ್ಗಳಿಕೆಯ ವಿಚಾರವಾಗಿದೆ. ಸಂಸ್ಕೃತ, ಪಾಳಿ ಭಾಷೆ, ಪ್ರಾಕೃತ ಭಾಷೆಗಳ ತಾಯಿ ಭಾಷೆ ಇದ್ದಂತೆ. ಹಾಗೆಯೇ ಬೌದ್ಧ ಧರ್ಮ ಹಿಂದೂ ಧರ್ಮದ ತಿಸಿಲು ಎಂದು ಡಾ BR ಅಂಬೇಡ್ಕರ್ ತಮ್ಮ ಕೃತಿಯಲ್ಲಿ ಉಲ್ಲೇಖಿಸಿದ್ದಾರೆ. ಬುದ್ಧ ಬಸವರ ಆದರ್ಶವನ್ನ ಅಂಬೇಡ್ಕರ್ ಬಹುವಾಗಿ ಪಾಲಿಸಿದ್ರು. ಅದನ್ನ ಅನುಸರಿಸಲು ಪ್ರಚೋದಿಸಿದ್ರು. ಇದೆಲ್ಲದರ ಸಾರ ಬೆಳಕು ಅಂದರೆ ಜ್ಞಾನದ ಮಹತ್ವವೇ ಆಗಿದೆ. ಶತಶತಮಾನಗಳು ಕಳೆದರೂ ಇಂತಹ ದಾರ್ಶನಿಕರನ್ನ ಸ್ಮರಿಸಲಾಗ್ತದೆ. ಇದಕ್ಕೆ ಕಾರಣ ಇವರುಗಳು ಯಾರೂ ಸ್ವಾರ್ಥ ಜೀವನಕ್ಕಾಗಿ ಶ್ರಮಿಸಿದವರಲ್ಲ, ಮಾನವರ ಒಳಿತಿಗಾಗಿ ಶ್ರಮಿಸಿದವರು ಎಂದರು. ಸಾಹಿತಿ ನಾಗೇಶ್ ಕೌಂಡಿನ್ಯ ಮಾತನಾಡಿ, ಧ್ಯಾನದ ಮೂಲಕ ಸಿದ್ಧಿ ಪಡೆದು ಬುದ್ಧರು ತಾವು ಪಡೆದ ಜ್ಞಾನವನ್ನ ಜಗತ್ತಿಗೆ ಸಾರಿದ್ರು. ಇವರನ್ನ ನಾವೆಂದು ಪವಾಡ ಪುರುಷ ಎನ್ನಲಾಗದು. ಅವರು ಬದುಕಿಗೆ ಬೇಕಾಗಿರುವ ನೈಜತೆಯನ್ನ ತಮ್ಮ ತತ್ವದ ಮೂಲಕ ಸಾರಿದ್ರು. ಅಂಗುಲಿಮಾಲನಂತಹ ಕ್ರೂರನಿಗೂ ದಯೆಯನ್ನ ಬೋಧಿಸಿದ್ರು. ರಾಜ ಪರಂಪರೆಯ ಮೂಲದಲ್ಲಿ ಹುಟ್ಟಿದ್ರು. ಸನ್ಯಾಸತ್ವ ಪಡೆದು ವಿಶ್ವಕ್ಕೆ ಬೆಳಕಾದ ಬುದ್ಧರ ಸ್ಮರಣೆ ನಮಗಳ ಕೃತಜ್ಞತಾ ಪೂರ್ವಕವಾಗಬೇಕು. ಅವರು ಬೋಧಿಸಿದಂತೆ ಆಸೆ ದುಃಖಕ್ಕೆ ಮೂಲ ಎಂಬುದು ಇಂದಿನ ಜಗತ್ತೀಕರಣದಲ್ಲಿ ಪ್ರಸ್ತುತವೆನಿಸುತ್ತದೆ ಎಂದರು. ಬುದ್ಧ ಪ್ರತಿಮೆಗೆ ಪೂಜೆ ಸಲ್ಲಿಸಿ ಅನ್ನ ಸಂತರ್ಪಣೆಯನ್ನ ನಡೆಸಲಾಯಿತು. ನಿವೃತ್ತ ಪ್ರಾಂಶುಪಾಲ HS ಪುಟ್ಟಸ್ವಾಮಪ್ಪ ಮಾತನಾಡಿದರು. ಯೋಗ ಶಿಕ್ಷಕಿ ಪ್ರೇಮಾ ಮಂಜುನಾಥ್, ಬಸವ ತತ್ವಜ್ಞಾನಿ ಹಾಗೂ ನಿವೃತ್ತ ಉಪನ್ಯಾಸಕ ಪ್ರಭುಶೇಖರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಳನರಸೀಪುರ.
ಬುದ್ಧನ ನೇರ ಅನುಯಾಯಿ ಯಾರೋ ದೊಡ್ಡ ಅನುಯಾಯಿ ನಮ್ಮ ದೇಶದಲ್ಲಿ ಕಣ್ಣಿಗೆ ಕಾಣಿಸ್ತಾರೆ ಅಂತಂದ್ರೆ ಅದು ಅಂಬೇಡ್ಕರ್ ಅವರೇ ನಮ್ಮ ಕಣ್ಣಿಗೆ ಕಾಣೋದು. ಹಾಗಾಗಿ ಅಂಬೇಡ್ಕರ್ ನಡ್ಕೊಂಡಂತ ರೀತಿ, ಬುದ್ಧ ನಡ್ಕೊಂಡಂತ ರೀತಿ, ಇದು ಈ ದೇಶ ಇದು ಅಖಂಡವಾಗಿ ಭಾರತವಾಗಿ ಉಳಿಬೇಕು. ಹಿಂದೂ ಸಮಾಜದಲ್ಲಿ, ಹಿಂದೂ ಧರ್ಮದಲ್ಲಿ ಅಥವಾ ಹಿಂದೂ ಸಂಸ್ಕೃತಿನಲ್ಲಿ ಅನೇಕ ಸಂಪ್ರದಾಯಗಳಿವೆ. ಬೌದ್ಧ, ಜೈನ ಅಲ್ಲದೇನೂ ಕೂಡ ಅನೇಕ ಸಂಪ್ರದಾಯಗಳಿವೆ ನಮ್ಮಲ್ಲಿ. ಆ ಎಲ್ಲ ಸಂಪ್ರದಾಯಗಳಿಗೂ ಕೂಡ ಈ ದೇಶದಲ್ಲಿ ಮಾನ್ಯತೆ ಸಿಕ್ಕಿದೆ. ಹಾಗೆ ಬೌದ್ಧ ಮತ್ತು ಜೈನ ಮತಕ್ಕೂ ಕೂಡ ಅದು ಮಾನ್ಯತೆ ಸಿಕ್ಕಿದೆ. ಇವತ್ತು ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರೇ ಸೇರಿಸಿ ಹೋಗ್ಬಿಟ್ಟಿದ್ದಾರೆ. ಬುದ್ಧ ಮತ್ತು ಜೈನ ಇದು ಕೂಡ ಹಿಂದೂ ಧರ್ಮದ ಟಿಸಿಲುಗಳೇ ಅಂತ ಹೇಳಿ ಸಂವಿಧಾನದಲ್ಲೇ ಲಿಖಿತ ಮಾಡಿ ಹೋಗಿದ್ದಾರೆ ಅಂಬೇಡ್ಕರ್ ಅವರು. ಸೊ ಅಂಥ ಒಬ್ಬ ಮಹಾನ್ ವಿಚಾರವಾದಿ, ಮಹಾನ್ HCN ನ್ಯೂಸ್ನಲ್ಲಿ ಈಗ ಒಂದು ಚಿಕ್ಕ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಕಟ್ಟಡ ಮೇಲ್ಭಾಗದಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಹೆಚ್ಚುವರಿ ಕೊಠಡಿಗಳು ಹಾಗೂ ಸಭಾಂಗಣದ ಶಂಕುಸ್ಥಾಪನೆಯನ್ನ ನೆರವೇರಿಸಲಾಯಿತು. ಭಾನುವಾರದಂದು ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು, ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾದ HB ಮದನಗೌಡ ಹಾಗೂ ಜಿಲ್ಲಾಧ್ಯಕ್ಷ KH ವೇಣುಕುಮಾರ್ ಗುದ್ದಲಿ ಪೂಜೆ ಮಾಡುವುದರ ಮೂಲಕ ಚಾಲನೆ ನೀಡಿದರು. ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಾನಂದ ತಗಡೂರು ಮಾತನಾಡಿ, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಮಹಡಿಯ ಹೆಚ್ಚುವರಿ ಕಟ್ಟಡದ ಗುದ್ದಲಿ ಪೂಜೆ ಮಾಡಲಾಗಿದೆ. ಪತ್ರಕರ್ತರ ಸಂಘ ಎಂದರೆ ಒಂದು ವಿಶೇಷವಾದ ಸ್ಥಾನಮಾನವಿದೆ. ಕ್ರಿಯಾತ್ಮಕವಾಗಿ ನಿರಂತರವಾಗಿ ಕೆಲಸ ಮಾಡಿಕೊಂಡು ಬರುತ್ತಿರುವುದು ಒಂದು ಕಡೆಯಾದರೆ, ವ್ಯವಸ್ಥಿತವಾದ ಕಟ್ಟಡದ ಪತ್ರಕರ್ತರ ಭವನ ಇದ್ದು ಹೋಗಿ ಬರುವ ವಸತಿ ವ್ಯವಸ್ಥೆ ಸೇರಿದಂತೆ ಎಲ್ಲಾ ಒಳಗೊಂಡ ವಿಶೇಷ ಪತ್ರಕರ್ತರ ಭವನ ಹಾಸನದಲ್ಲಿದೆ ಎಂದರು. ಮುಂದುವರೆದ ಭಾಗವಾಗಿ ಇನ್ನೊಂದು ಕಾಮಗಾರಿಯನ್ನು ಅಧ್ಯಕ್ಷರ ನೇತೃತ್ವದಲ್ಲಿ ಭಾನುವಾರದಂದು ಗುದ್ದಲಿ ಪೂಜೆ ಮಾಡಲಾಗಿದೆ. ಆದಷ್ಟು ಬೇಗ ಕಾಮಗಾರಿಯನ್ನು ಮುಗಿಸಿ 4 ತಿಂಗಳಲ್ಲೇ ಹಾಲ್ ಉದ್ಘಾಟನೆ ಆಗಲಿ ಎಂದು ಶುಭ ಹಾರೈಸುತ್ತೇನೆ ಎಂದು ಹೇಳಿದರು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ KH ವೇಣುಕುಮಾರ್ ಮಾತನಾಡಿ, ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ 3ನೇ ಅಂತಸ್ತಿನ ಸಭಾಂಗಣದ ಕಾಮಗಾರಿಗೆ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಮತ್ತು ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ HB ಮದನಗೌಡ ಅವರ ಸಾರಥ್ಯದಲ್ಲಿ ಚಾಲನೆ ನೀಡಲಾಗಿದೆ. ಈ ಕಟ್ಟಡ ನಿರ್ಮಾಣಕ್ಕೆ ಹಾಸನ ಶಾಸಕರಾದ HB ಸ್ವರೂಪ್ ಅವರು ಮೊದಲ ಅನುದಾನ ನೀಡಿದ್ದಾರೆ. ಎಲ್ಲರ ಸಹಕಾರದೊಂದಿಗೆ ಕಟ್ಟಡ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದರು. ಈ ಹಾಸನ ಜಿಲ್ಲಾ ಪತ್ರಕರ್ತರ ಭವನಕ್ಕೆ ಮೊದಲು ಕಟ್ಟಡದ ಶಂಕುಸ್ಥಾಪನೆ ನಿರ್ಮಾಣ ಮಾಡಿದವರು ನಮ್ಮ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಅವರು. ಹಿಂದೆ ಇದ್ದಂತಹ ಎಲ್ಲ ಅಧ್ಯಕ್ಷರು ಕೂಡ ಈ ಸಂಘಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ಈ ಕಟ್ಟಡದಲ್ಲಿ ಒಂದು ಸಭಾಂಗಣ ಕಟ್ಟುವ ಸದಾವಕಾಶ ನಮಗೆ ದೊರಕಿದ್ದು, ಒಂದು ಹಾಲ್ನಲ್ಲಿ ಜಿಮ್ ಮತ್ತು ಗ್ರಂಥಾಲಯ ಮಾಡುವ ಉದ್ದೇಶ ಹೊಂದಲಾಗಿದೆ ಎಂದು ಹೇಳಿದರು. ಇದೇ ವೇಳೆ ಜಿಲ್ಲಾ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ BC ಶಶಿಧರ್, ಉಪಾಧ್ಯಕ್ಷ ಹರೀಶ್, ಕಾರ್ಯದರ್ಶಿ PA ಶ್ರೀನಿವಾಸ್, CV ಸಂತೋಷ್, ಮಾಜಿ ಅಧ್ಯಕ್ಷರಾದ BR ಮಂಜುನಾಥ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಇವತ್ತು ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ 3ನೇ ಅಂತಸ್ತಿನ ಒಂದು ಸಭಾಂಗಣದ ಕಾಮಗಾರಿಗೆ ಇವತ್ತು ಶಂಕುಸ್ಥಾಪನೆಯನ್ನ ರಾಜ್ಯಾಧ್ಯಕ್ಷರಾದಂತಹ ಶಿವಾನಂದ ತಗಡೂರು ಅವರು ಮತ್ತು ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರು ಮತ್ತು ನಮ್ಮ ಎಲ್ಲರ ಮಾರ್ಗದರ್ಶಕರಾದ HB ಮದನಗೌಡ ಅವರ ಸಾರಥ್ಯದಲ್ಲಿ ಇವತ್ತು ಒಂದು ಚಾಲನೆ ನೀಡಲಾಗಿದೆ. ಈ ಕಟ್ಟಡದ ಕಾಮಗಾರಿಗೆ ಮೊದಲ ಅಂಗವಾಗಿ ಹಾಸನ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ HS ಸ್ವರೂಪ್ ಪ್ರಕಾಶ್ ರವರು ಮೊದಲ ಅನುದಾನವನ್ನು ನೀಡಿದ್ದಾರೆ. ಅದರ ಜೊತೆಗೆ ಎಲ್ಲರ ಸಹಕಾರದೊಂದಿಗೆ ಈ ಕಟ್ಟಡದ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳಲಾಗಿದೆ. ಇಲ್ಲಿ ವಿಶೇಷವಾಗಿ ಈ ಕಟ್ಟಡದ ಶಂಕುಸ್ಥಾಪನೆ ಮಾಡಿದವರು ಮತ್ತು ಈ ಕಟ್ಟಡವನ್ನ ಕಟ್ಟಿದಂತವರು ನಮ್ಮ ರಾಜ್ಯಾಧ್ಯಕ್ಷರಂತ ಶಿವಾನಂದ ತಗಡೂರು ಅವರು. ಈ ಹಿಂದೆ ಇದ್ದಂತಹ ಎಲ್ಲಾ ಅಧ್ಯಕ್ಷರುಗಳು ಕೂಡ ಈ ಸಂಘಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನ ನೀಡಿದ್ದಾರೆ. ನಮ್ಗೆ ಅಂತ ಇಲ್ಲೊಂದು ಮೇಲ್ಭಾಗದಲ್ಲಿ ಒಂದು ಸಭಾಂಗಣವನ್ನ ಕಟ್ಟುವಂತ ಒಂದು ಸದಾವಕಾಶ ನಮಗೂ ಕೂಡ ಸಿಕ್ಕಿರೋದ್ರಿಂದ ಆ ಸದಾವಕಾಶವನ್ನ ನಾವು ಕೂಡ ಸದ್ಬಳಕೆ ಮಾಡಿಕೊಂಡು ಈ ಒಂದು
ಸಭಾಂಗಣವನ್ನು ಕಟ್ತಾ ಇದ್ದೀವಿ. ಅದಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ತಮ್ಮೆಲ್ಲರಿಗೂ ನಮಸ್ಕಾರ. ಶಂಕುಸ್ಥಾಪನಾ ಅಂದರೆ ಕಟ್ಟಡದ ಇನ್ನೊಂದು ವಿಸ್ತರಣಾ ಕಾರ್ಯಕ್ರಮವನ್ನು ಇವತ್ತು ಗುದ್ಲಿ ಪೂಜೆಯನ್ನು ಮಾಡಿದ್ದೇವೆ. ಇಡೀ ರಾಜ್ಯದೊಳಗಡೆ ಹಾಸನ ಜಿಲ್ಲಾ ಪತ್ರಕರ್ತರ ಸಂಘ ಅಂದರೆ ಒಂದು ವಿಶೇಷ ಸ್ಥಾನಮಾನ ಇದೆ. ಕಾರಣ ಏನಂದರೆ ಅದು ಕ್ರಿಯಾತ್ಮಕವಾಗಿ ನಿರಂತರವಾಗಿ ಕೆಲಸ ಮಾಡ್ಕೊಂಡ್ಬಂದಿರೋದು ಒಂದು ಕಡೆ, ಆದರೆ ಒಂದು ವ್ಯವಸ್ಥಿತವಾದ ಬಿಲ್ಡಿಂಗ್ ಇಲ್ಲಿದೆ. ಆ ಪತ್ರಕರ್ತರ ಭವನ ಇಲ್ಲಿದೆ. ಆ ಪತ್ರಕರ್ತರ ಭವನದಲ್ಲಿ ಜೊತೆ ಪ್ರೆಸ್ ಮೀಟ್ ಹಾಲ್ ಇರ್ಬೋದು ಅಥವಾ ಮೇಲ್ಗಡೆ ಇನ್ನೊಂದು ಹಾಲ್ ಇರ್ಬೋದು, ಅದ್ರ ಜೊತೆಗೆ ಹೋಗಿ ಬಂದವರು ಉಳ್ಕೊಳ್ಳೋದಕ್ಕೂ ಕೂಡ ವಸತಿ ವ್ಯವಸ್ಥೆ ಸೇರಿದಂತೆ ಎಲ್ಲವನ್ನೂ ಒಳಗೊಳ್ಳುವಂಥ ಒಂದು ಪತ್ರಕರ್ತರ ಭವನ ವಿಶೇಷವಾಗಿರೋದು ಹಾಸನದಲ್ಲಿ. ಅದರ ಮುಂದುವರೆದ ಭಾಗವಾಗಿ ಇನ್ನೊಂದು ಮುಂದುವರೆದ ಕಾಮಗಾರಿಯನ್ನು ವೇಣುಕುಮಾರ್ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಇವತ್ತು ಗುದ್ಲಿ ಪೂಜೆಯನ್ನು ಮಾಡಿದೆ. ಆದಷ್ಟು ಬೇಗ ಈ ಕಾಮಗಾರಿಯನ್ನು ಮುಗಿಸ್ಕೊಡ್ಲಿ, ಆದಷ್ಟು ಬೇಗ ಒಂದು 4 ತಿಂಗಳಲ್ಲೇ ಉದ್ಘಾಟನೆಯೂ ಆಗಲಿ ಅಂತೇಳಿ ನಾನು ಶುಭ ಹಾರೈಸ್ತೀನಿ. ಧನ್ಯವಾದಗಳು. ಪಾಕಿಸ್ತಾನದ ವಿರುದ್ಧ ನಡೆಯುತ್ತಿರುವ ಹೋರಾಟದಲ್ಲಿ ಭಾರತೀಯ ಸೈನಿಕರಿಗೆ ಗೆಲುವಾಗಿದೆ ಎಂದು ಪ್ರಾರ್ಥಿಸಿ ಪಟ್ಟಣದ 40 ಅಡಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸುದರ್ಶನ ಯಾಗ ನೆರವೇರಿಸಲಾಯಿತು. ವಿಶ್ವ ಹಿಂದೂ ಪರಿಷತ್ ಭಜರಂಗದಳ ಕೆಂಪೇಗೌಡ ವೇದಿಕೆ, ಇಂಡಿಯನ್ ಕ್ರಿಕೆಟರ್ ಮಾಜಿ ಸೈನಿಕರ ಸಂಘ, ಆರ್ಕೆಆರ್ ಯುವ ವೇದಿಕೆ, ವಿನಾಯಕ ಕಾರು ಚಾಲಕರ ಮತ್ತು ಮಾಲೀಕರ ಸಂಘಟನೆಗಳಿಂದ ಯಾಗ ನಡೆಸಲಾಯಿತು. ಆನಂದ್ ಕಾಳಿನಹಳ್ಳಿ ಅವರು ಮಾತನಾಡಿ, ಉಗ್ರಗಾಮಿ ಚಟುವಟಿಕೆಗಳಿಗೆ ಪ್ರೇರಣೆ ನೀಡುತ್ತಿರುವ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸುವ ಪೂರ್ಣಾವಕಾಶ ಭಾರತಕ್ಕೆ ಸಿಕ್ಕಿದೆ. ಈ ಯುದ್ಧದಲ್ಲಿ ಭಾರತೀಯ ಸೈನಿಕರು ಜಯ ಸಾಧಿಸಲಿ ಎಂದು ಸುದರ್ಶನ ಯಾಗ ಹಮ್ಮಿಕೊಳ್ಳಲಾಗಿದೆ ಎಂದರು. ಪರಿಸರ ಪ್ರೇಮಿ ಸಿಎಲ್ ಅಶೋಕ್ ಅವರು ಮಾತನಾಡಿ, ಯುದ್ಧದಲ್ಲಿ ಮರಣ ಹೊಂದಿದ ಸೈನಿಕ ಹಾಗೂ ಪಾಲ್ಗಾಮ್ ದಾಳಿಯಲ್ಲಿ ಸಾವಿಗೀಡಾದ ಭಾರತೀಯ ಪ್ರವಾಸಿಗಳ ಆತ್ಮಕ್ಕೆ ಶಾಂತಿ ಕೋರಲಾಯಿತು. ವೀರ ಸಂಘಟನೆಯ ಮುಖಂಡರಾದ ಪ್ರಶಾಂತ್, ಶರತ್, ವೆಂಕಟೇಶ್, ನವೀನ್, ಮಧು, ಜಗದೀಶ್, ಜಯರಾಮ್, ಗೋಪಿ, ಧನು, ಅನಿಲ್, ಪ್ರವೀಣ್, ಅರ್ಜುನ್ ಹಾಗೂ ಇತರರು ಪಾಲ್ಗೊಂಡಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಮನೋಸ್ಥೈರ್ಯ ತುಂಬಲು ಮತ್ತು ಅವರು ಒಳಗಾಗಲೆಂದು ಇಡೀ ನಮ್ಮ ಹಾಸನ ಜಿಲ್ಲೆ ನಮ್ಮೆಲ್ಲಾ ಸಂಘ ಸಂಸ್ಥೆಗಳು ತಂಡಪಡದ ನಮ್ಮ HCN ನ್ಯೂಸ್ನಲ್ಲಿ ಈಗ ಒಂದು ಚಿಕ್ಕ ಬ್ರೇಕ್. Welcome to Jaya International Public School, located in a peaceful, pollution-free area near RTO B. Kartehalli, Hassan. Our experienced teachers use innovative methods to make learning engaging, providing personalized attention to each student. Each day begins with meditation and yoga for physical and mental well-being. Our assemblies combined learning and fun through inspiration, presentation. We offer specialized classes in abacus, Vedic math and presentation for NEET and JEE. The robotic labs encourages innovative, while our modern labs and well-stocked library provide the best learning tools. Beyond academics, we offer hobby classes in dance, music, karate, art and drawing. Safety is ensured with CCTV cameras and GPS equipped transportation. Our routine includes sports to promote fitness and teamwork. Jaya International Public School fosters excellence and joy in learning. We also excited to announce opening of Unit 2 Jaya Techno School in the 2025-26 academic year at KSRTC Layout, Arsikere Road, Hassan, with digital classroom, high-tech lab and innovative learning method. Visit us today and enroll now. ಬ್ರೇಕ್ನ ನಂತರ HCN ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಅಗ್ನಿಶಾಮಕ ಠಾಣೆ ಇದ್ದರೂ ನೀರಿಲ್ಲದೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಎಲ್ಲಿ ಬೆಂಕಿ ಅವಘಡ ಸಂಬಂಧಿಸಿದರೆ ತುರ್ತಾಗಿ ಅಲ್ಲಿಗೆ ಅಗ್ನಿಶಾಮಕ ವಾಹನಗಳು ಹಾಜರಿರುತ್ತವೆ. ಆದರೆ ಇಲ್ಲಿ ಆ ಸಿಬ್ಬಂದಿಗಳಿಗೆ ಸಂಕಷ್ಟ ಅನುಭವಿಸುತ್ತಿರುವ ಸ್ಥಿತಿ ಇಲ್ಲಿ ಒದಗಿ ಬಂದಿದೆ. ಬೇಲೂರು ತಾಲೂಕಿಗೆ ಅತಿ ತುರ್ತಾಗಿ ಅಗ್ನಿಶಾಮಕ ಠಾಣೆ ಬೇಕೆಂದು ಹಲವಾರು ಬಾರಿ ರೈತ ಸಂಘ ಹಾಗೂ ಸಂಘಟನೆಗಳ ಹೋರಾಟದ ಫಲವಾಗಿ
2009ರಲ್ಲಿ ಶಾಸಕ ರುದ್ರೇಶ್ ಗೌಡರ ನೇತೃತ್ವದಲ್ಲಿ ಅಗ್ನಿಶಾಮಕ ಠಾಣೆ ನಿರ್ಮಾಣ ಮಾಡಲಾಗಿತ್ತು ಹಾಗೂ ಸಿಬ್ಬಂದಿಗಳಿಗೆ ವಸತಿ ನಿಲಯವನ್ನ ನಿರ್ಮಾಣ ಮಾಡಿ ಸುಮಾರು 21 ಕುಟುಂಬಗಳಿಗೆ ವ್ಯವಸ್ಥೆ ಮೂಲಭೂತ ಸೌಕರ್ಯಗಳನ್ನು ನೀಡಲಾಗಿತ್ತು. ಕುಡಿಯುವ ನೀರಿಗೆ ಬೋರ್ವೆಲ್ ಹಾಗೂ ತೊಳೆಯಲು ಗ್ರಾಮ ಪಂಚಾಯತಿನಿಂದ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಒದಗಿಸಲಾಗಿತ್ತು. ಆದರೆ ದಿನ ಕಳೆದಂತೆ ಬೋರ್ವೆಲ್ ಕಾರ್ಯನಿರ್ವಹಿಸದೆ ಸಂಪೂರ್ಣ ಜೀವಜಲ ನಿಂತು ಹೋಗಿದ್ದು ಅಲ್ಲಿಯ ನಿವಾಸಿಗಳಿಗೆ ಕುಡಿಯಲು ನೀರಿಲ್ಲದೆ ಪರಿತಪಿಸುವಂತಾಗಿದೆ. ಇನ್ನು 2 ಅಗ್ನಿಶಾಮಕ ವಾಹನ ನೀಡಿದ್ರು 15 ವರ್ಷ ಹಳೆಯದಾದ 1 ಅಗ್ನಿಶಾಮಕ ವಾಹನ ನೀಡಿದ್ದು ಅದರಿಂದ ಯಾವುದೇ ಪ್ರಯೋಜನ ಆಗ್ತಿಲ್ಲ. ಯಾವುದೇ ರೀತಿಯಲ್ಲಿ ಅಗ್ನಿ ಅವಘಡ ನಿಲ್ಲಿಸುವ ಕಾರ್ಯವನ್ನು ಮಾಡುವ ಸ್ಥಿತಿ ಇದು ನಿರ್ಮಾಣವಾಗಿದೆ. ಇನ್ನು ಬೋರ್ವೆಲ್ ನಿಂತಿರುವುದರಿಂದ ನೀರನ್ನ ಭರ್ತಿ ಮಾಡಲು ಯಗ್ಜಿ ಜಲಾಶಯ ಹಾಗೂ ವಿಷ್ಣು ಸಮುದ್ರ ಕೆರೆಯಲ್ಲಿ ವಾಹನವನ್ನು ಭರ್ತಿ ಮಾಡುವ ಸನ್ನಿವೇಶ ನಿರ್ಮಾಣವಾಗಿದೆ. ಕೂಡಲೇ ಇವುಗಳಿಗೆ ಪರಿಹಾರ ನೀಡುವಂತೆ ಸ್ಥಳೀಯರು ಹಾಗೂ ಸಂಘಟನೆಯ ಮುಖಂಡರು ಮನವಿ ಮಾಡಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅಗ್ನಿಶಾಮಕ ದಳದ ಪ್ರಭಾರ ಠಾಣಾಧಿಕಾರಿ ಧರ್ಮಯ್ಯ, ನಮಗೆ ಇಲಾಖೆಯಿಂದ ಕುಡಿಯುವ ನೀರಿನ ಸೌಲಭ್ಯಕ್ಕಾಗಿ 2 ಬೋರ್ವೆಲ್ ನೀಡಿದ್ರು, 2 ಸಹ ನೀರಿಲ್ಲದೆ ಸಂಪೂರ್ಣ ಬತ್ತಿ ಹೋಗಿದೆ. 2 ದಿನಗಳಿಗೊಮ್ಮೆ ಗ್ರಾಮ ಪಂಚಾಯಿತಿಯಿಂದ ನೀರನ್ನು ಒದಗಿಸುತ್ತಾರೆ. ಆದರೆ ಅದು ಸಾಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮ್ಮ ಮೇಲಾಧಿಕಾರಿ ಹಾಗೂ ಶಾಸಕರಲ್ಲಿ ಈಗಾಗಲೇ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಡಿ ಎಂದು ಮನವಿ ಮಾಡಲಾಗಿದೆ ಎಂದರು. ಅಗ್ನಿಶಾಮಕ ಇಲಾಖೆ ವಿಷಯ ತಿಳಿಯುತ್ತಿದ್ದಂತೆ ಶಾಸಕ ಎಚ್.ಕೆ. ಸುರೇಶ್ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಹಾಗೂ ಜಿಲ್ಲಾ ಪಂಚಾಯಿತಿ ಕುಡಿಯುವ ನೀರು ಸರಬರಾಜು ಅಧಿಕಾರಿಗಳಿಗೆ ಸೂಚನೆ ನೀಡಿ ಅಲ್ಲಿಯ ಸಿಬ್ಬಂದಿಗಳಿಗೆ ಯಾವುದೇ ರೀತಿಯ ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ಎಚ್ಚರಿಕೆ ನೀಡಿ ಅಗ್ನಿಶಾಮಕ ವಾಹನಗಳಿಗೆ ಕೊಳವೆ ಬಾವಿಗಳಿಂದ ನೀರು ತುಂಬಿಸುವ ಕಾರ್ಯಕ್ಕೆ ಚಾಲನೆ ನೀಡಲಾಗುವುದು ಎಂದರು. ತಕ್ಷಣ ಈ ಸಮಸ್ಯೆಯನ್ನು ಬಗೆಹರಿಸುತ್ತೇವೆ ಎಂದು ಭರವಸೆ ನೀಡಿದರು. HCN ನ್ಯೂಸ್, ಬೇಲೂರು. ನೀರಿನ ವ್ಯವಸ್ಥೆ ಇಲ್ಲ. ಗಾಡಿಗಳಿಗೆ ಫೈರ್ ಆದರೆ ನೀರು ತುಂಬಕ್ಕಿಲ್ಲ. ಕೆರೆಗೆ ಹೋಗಿ ತುಂಬಿ ಬರಬೇಕು. ಎಮರ್ಜೆನ್ಸಿ ಬಂದಾಗ ನಾವು ಇಲ್ಲಿಂದ ಐಡೆಂಟಿ ಆಗಲಿ ಏನಾಗಲಿ ನಮಗೆ ಸೌಕರ್ಯ ಕೊಟ್ಟಿಲ್ಲ. ಆಮೇಲೆ ಕ್ವಾರ್ಟರ್ಸ್ಗೆ ಸ್ವಲ್ಪ ನೀರಿನ ವ್ಯವಸ್ಥೆ ಬೇಕು. ಕ್ವಾರ್ಟರ್ಸಲ್ಲಿ ನೀರಿಲ್ಲ. ಅದಕ್ಕೂ ಕೆಲವು ಆಗಾಗ್ಗೆ ಕರೆಂಟ್ ಇಲ್ಲದಲ್ಲೇ ಕೆಟ್ಟು ಹೋಗ್ತಾ ಇರ್ತದೆ. ಇಲ್ಲಿ ಹಳ್ಳಿ ಕಡೆ ಇರೋದ್ರಿಂದ ಕರೆಂಟ್ ಇರೋದಿಲ್ಲ. ಹಾಗಾಗಿ ಕ್ವಾರ್ಟರ್ಸ್ಗೂ ಸ್ವಲ್ಪ ನೀರಿನ ತೊಂದರೆ ಇದೆ. ಅಲ್ಲಿಗೂ ಸ್ವಲ್ಪ ನೀರಿನ ವ್ಯವಸ್ಥೆ ಬೇಕಾಗಿದೆ. ನಮ್ಮಲ್ಲಿ 2 ವೆಹಿಕಲ್ಸ್ ಇದೆ. ಒಂದು ಕ್ರಾಪಾಗಿ ನಿಲ್ಸಿದ್ವಿ, ಒಂದೇ ವೆಹಿಕಲ್ ಸಿಗಿರೋದಿಲ್ಲ. ಸರಿ, ತೊಂದರೆ ಆದಾಗ ಇರೋ ಗಾಡಿನೇ ಮ್ಯಾನೇಜ್ ಮಾಡ್ತಾ ಇದ್ವಿ. ಇಲ್ಲ ಅಕ್ಕಪಕ್ಕದ ಸ್ಟೇಷನ್ಗಳಿಗೆ ಹೇಳಿ ಫೈರ್ ಆಗ್ತಾ ಇದ್ವಿ. ಚನ್ನರಾಯಪಟ್ಟಣದ ಹೊಸ ಬಡಾವಣೆಗಳ ನಾಗರಿಕರು ಅಲ್ಲಿನ ಅಭಿವೃದ್ಧಿಗೆ ಪುರಸಭೆಯೊಂದಿಗೆ ಸಹಕರಿಸಬೇಕೆಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದ್ದಾರೆ. ಚನ್ನರಾಯಪಟ್ಟಣದ ನವೋದಯ ಶಾಲೆ ಹಿಂಭಾಗದ ರಸ್ತೆಯಲ್ಲಿರುವ ತಗ್ಗಿಮ್ಮ ಬಡಾವಣೆಯವರಿಗೆ 4 ಕಿಲೋಮೀಟರ್ ಕಾನ್ವೆಂಟ್ ರಸ್ತೆ ಉದ್ಘಾಟಿಸಿ ಮಾತನಾಡಿದರು. ವೆಂಕಟೇಶ್ವರ ಬಡಾವಣೆ ಮತ್ತು ಬಡಾವಣೆಯಲ್ಲಿ 40% ಮನೆಗಳು ನಿರ್ಮಾಣವಾಗಿದೆ. ಇತ್ತೀಚೆಗೆ ಜನಸಂದಣಿ ಹೆಚ್ಚಾಗಿದ್ದು ಇಲ್ಲಿಗೆ ಹಂತ ಹಂತವಾಗಿ ನಾಗರಿಕ ಸೌಲಭ್ಯಗಳನ್ನು ಒದಗಿಸಲಾಗುವುದು. ಈ ಭಾಗದಲ್ಲಿರುವ ವಿದ್ಯಾರ್ಥಿ ನಿಲಯಗಳಲ್ಲಿ 500 ಮಂದಿ ವಿದ್ಯಾರ್ಥಿನಿಯರಿದ್ದು ಅವರ ಸಂಚಾರ ಪ್ರಯೋಜನವಾಗಿದೆ ಎಂದರು. ಪೂರ್ಣ ಪ್ರಮಾಣದಲ್ಲಿ ಮನೆಗಳು ನಿರ್ಮಾಣವಾದ ನಂತರ ಇನ್ನಷ್ಟು ಸೌಲಭ್ಯ ದೊರೆಯುತ್ತವೆ. ಕುಡಿಯುವ ನೀರಿನ ಸಮಸ್ಯೆಯು ಶೀಘ್ರದಲ್ಲಿಯೇ ಆಗಲಿದೆ. ಮನೆಗಳ ನಡುವೆಯೇ ಇರುವ ಸ್ಮಶಾನವನ್ನು ತೆರವುಗೊಳಿಸಿ ಅಲ್ಲಿ ಉದ್ಯಾನವನ ನಿರ್ಮಾಣ ಮಾಡುವ ಚಿಂತನೆ ಇದೆ. ಇದರಿಂದ ನಾಗರಿಕರಿಗೂ ಅನುಕೂಲವಾಗಲಿದೆ. ಪುರಸಭೆ ತೆರಿಗೆ ಅನುದಾನದಲ್ಲಿ ಪ್ರತಿ ವರ್ಷ ಸುಮಾರು 7 ಕೋಟಿ ರೂಪಾಯಿ ಕಾಮಗಾರಿ ಕೈಗೊಳ್ಳಲಾಗುತ್ತಿದೆ ಎಂದರು. ಇದೇ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷ ಸಿಎನ್ ಮೋಹನ್, ಉಪಾಧ್ಯಕ್ಷೆ ರಾಣಿಕೃಷ್ಣ, ಸಾಯಿ ಸಮಿತಿ ಅಧ್ಯಕ್ಷೆ ಘರಾನ, ಜಗದೀಶ್ ಶಂಕರೇಗೌಡ ಮತ್ತಿತರರು ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಏಕೆಂದರೆ ಈ ಒಂದು ಭಾಗದ ರಸ್ತೆ ತುಂಬ ದುಸ್ಥಿತಿಯಲ್ಲಿತ್ತು. ಈ ಸಂದರ್ಭದಲ್ಲಿ ನವೋದಯ ಹಿಂಭಾಗದಿಂದ ತಗ್ಗೆಮ್ಮನ ಬಡಾವಣೆ, ಅದರ ಜೊತೆಯಲ್ಲಿ ಈ ವೆಂಕಟೇಶ್ವರ ಲೇಔಟ್ಗೆ ಮೊದಲಿಂದಲೂ ಕೂಡ ಅದು ಬೇಡಿಕೆ ಸಲ್ಲಿಸಿದ್ವಿ. ಈ ಒಂದು ಸಂದರ್ಭದಲ್ಲಿ ಇವತ್ತು ಆ ರಸ್ತೆಯನ್ನು ನಿರ್ಮಾಣ ಮಾಡಿ ಈ ದಿವಸ ಅದನ್ನು ಇಲ್ಲಿ ಚಾಲನೆ ನೀಡಿದ್ದೇವೆ. ಈ ಸಂದರ್ಭ ಪುರಸಭಾಧ್ಯಕ್ಷರಾದ ಮೋಹನ್ ಅವರು ಇದ್ದಾರೆ. ಅದು 2 ವರ್ಷಗಳಿಂದಲೂ ಕೂಡ ಬೇಡಿಕೆ ಸಲ್ಲಿಸಿದೆ. ಏನಾಗುತ್ತೆ, ಇವತ್ತು ಲೇಔಟ್ಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಮನೆಗಳಾದಂಥ ಸಂದರ್ಭದಲ್ಲಿ ನಾವು ಪೂರ್ಣ ಪ್ರಮಾಣದ ರಸ್ತೆ ಮಾಡ್ಬೋದು. ಏಕೆಂದರೆ ಈ ಸಂದರ್ಭದಲ್ಲಿ ನಾನು ಇಲ್ಲಿ ಒಂದು ಏನು ನಿಮ್ಮ ಇಲ್ಲಿಯ ಡೆವಲಪ್ಮೆಂಟ್ ಕಮಿಟಿಗೆ ಒಂದು ಕ್ಷೇಮಾಭಿವೃದ್ಧಿ ಸಂಘ ಅಂತ ಏನು ಮಾಡ್ಕೊಂಡಿದ್ದೀರಿ, ಇಲ್ಲಿ ಮನೆಗಳು ಖಾಲಿ ಇರುವ ನಿವೇಶನಗಳು ನಿರ್ಮಾಣ ಆದಂಥ ಸಂದರ್ಭದಲ್ಲಿ ಈ ರಸ್ತೆ ಹಾಳಾಗದ ರೀತಿ ನೋಡ್ಕೊಳ್ಳುವಂಥದ್ದು ಸ್ಥಳೀಯರ ಜವಾಬ್ದಾರಿ. ಮಾಡಿಸ್ಕೊಡೋಂಥದ್ದು ನಮ್ಮದು. ಅದರ ಸ್ಥಳೀಯವಾಗೂ ಕೂಡ ನಿಮ್ಮ ಸಹಕಾರ ವಿಶೇಷವಾಗಿ ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಅದಕ್ಕೆ ಗಮನವನ್ನು ಹರಿಸಿ ಆ ಪಾರ್ಕು ಕೂಡ ಹಿಂದೆ ನಾವು ಪೂಜೆ ಸಲ್ಲಿಸಿದ್ದೀವಿ. ಅದನ್ನು CSR ಫಂಡಲ್ಲಿ ಅದನ್ನು ಕೂಡ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನ ಜಿಲ್ಲೆಯ ವಿವಿಧೆಡೆ ಭಗವಾನ್ ಬುದ್ಧರ ಜಯಂತಿ ಆಚರಣೆ. ಎಲ್ಲರೂ ನೀತಿವಂತರಾಗಿ ಸನ್ಮಾರ್ಗದಲ್ಲಿ ನಡೆಯಬೇಕು. ನಾವು ಬುದ್ಧ ಹೇಳಿದಂತೆ ಪೂರಕವಾಗಿಲ್ಲ, ಮಾರಕವಾಗಿದ್ದೇವೆ ಎಂದು ಬೇಸರ ವ್ಯಕ್ತಪಡಿಸಿದ ನಗರಸಭಾಧ್ಯಕ್ಷರು. ತಹಸೀಲ್ದಾರ್ ವಿರುದ್ಧ ಭ್ರಷ್ಟಾಚಾರದ ಆರೋಪ. 10ನೇ ದಿನಕ್ಕೆ ಕಾಲಿಟ್ಟ ತಹಸೀಲ್ದಾರ್ ಹಟಾವೋ ಚನ್ನರಾಯಪಟ್ಟಣ ಜನತೆ ಬಚಾವೋ ಆಂದೋಲನ. ಮೇ 14ರಂದು ಮಿನಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಬೀಗ ಹಾಕುವ ಎಚ್ಚರಿಕೆ.
ಬೇಲೂರು ಪುರಸಭೆಯಲ್ಲಿ ಅವಿಶ್ವಾಸ ಗೆದ್ದ ಪುರಸಭಾಧ್ಯಕ್ಷ ಅಶೋಕ್. ಪಕ್ಷವನ್ನ ಕಟ್ಟಿ ಬೆಳೆಸಬೇಕಾದ ನಾಯಕರೇ ಪಕ್ಷ ಒಡೆಯುವ ಕೆಲಸ ಮಾಡ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದ ಶಿವರಾಮ್ ವಿರುದ್ಧ ಕಿಡಿಕಾರಿದ ಅಶೋಕ್. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.